ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಮೊದಲ ಭೇಟಿಯಲ್ಲಿ ಕೆನ್ನೆಗೆ ಬಾರಿಸಿದ್ದ ಚಾರು ಎರಡನೇ ಭೇಟಿಯಲ್ಲಿ ಕಣ್ಣಿಗೆ ಸೋಪ್ ಎರಚಿ ತಾನು ಅಬಲೆ ಅಲ್ಲ ಪ್ರಬಲೆ ಎಂದು ಚುರುಕು ಮುಟ್ಟಿಸಿ ಬಂದಿರುತ್ತಾಳೆ. ಅವಳ ಮೊದಲನೇ ವರ್ತನೆಗೆ ಕೋಪಗೊಂಡಿದ್ದವನು ಎರಡನೇ ಭೇಟಿಗೆ ಕೆಂಡಾಮಂಡಲವಾಗಿ ಅವಳ ಬಗ್ಗೆ ಇಂಚಿಂಚು ಮಾಹಿತಿ ಪಡೆದು ಬರಲು ತನ್ನ PA ಅಲುಕುಗೆ ತಿಳಿಸುತ್ತಾನೆ ಬ್ಯಾಡ್ ಬಾಯ್ ಲಕ್ಕಿ. ಅಪ್ಪನ ಸೆಂಟಿಮೆಂಟ್ ಕಾರಣ ಶಾಲೆಗೆ ತೆರಳಿದ್ದ ಸಂತು ಮನಸ್ಸಲ್ಲಿ ತನ್ನ ಹುಡುಗಿಗೆ ಏನೂ ಆಗದಿರಲಿ ಎನ್ನುವ ಆಶಯವಿರುತ್ತೆ. ಆ ಹುಡುಗಿ ಪಾಪ. ಲಕ್ಕಿ ಕೋಪದಲ್ಲಿ ಏನು ಮಾಡಿರ್ಬೋದು? ಅವನಿಗೆ ಕರೆ ಮಾಡಿ ಕೇಳಲಾ? ಎಸ್, ಅವನಿಗೆ ಕೇಳ್ತೀನಿ ಎಂದು ಸಂಜೆ ಮನೆಗೆ ಬಂದ ಸಂತೋಷ್ ಕೈಗೆ ಫೋನ್ ಎತ್ತುಕೊಳ್ಳಲು ಅವನ ಮನೆ ಬೆಲ್ ಬಡಿದುಕೊಳ್ತು. ಈಗ ಯಾರು ಎಂದು ನೋಡಲು ಬಂದವನ ಕಣ್ಣಿಗೆ ನಮ್ಮ ಬ್ಯಾಡ್ ಬಾಯ್ ಲಕ್ಕಿ ಕಂಡಿದ್ದೆ. ಲಕ್ಕಿ, ನೀನಾ ಎಂದು ಅಚ್ಚರಿಯಾಗುತ್ತಾನೆ ಸಂತೋಷ್. ಎಸ್ ಕ್ಯಾಪ್ಟನ್, ಇಟ್ಸ್ ಮೀ ಬ್ಯಾಡ್ ಬಾಯ್ ಲಕ್ಕಿ ಎನ್ನುವ ಲಕ್ಕಿ ಒಳಗಡೆ ಬಂದು, ಸಾರಿ ಕ್ಯಾಪ್ಟನ್, ನೀವು ಅಷ್ಟು ಬಾರಿ ಕಾಲ್ ಮಾಡಿದ್ರು ಆ ಅಲೋಕ್ ನನಗೆ ಹೇಳೇ ಇರಲಿಲ್ಲ, ಅದಕ್ಕೆ ನಾನೇ ಹುಡ್ಕೊಂಡು ಬಂದೆ. ಹೇಗೆ, ಸೂಪರ್ ಅಲ್ವಾ ಎಂದು ನಗಲು, ನಾನು ಈಗಲೂ ಕಾಲ್ ಮಾಡ್ತಿದ್ದೆ ಲಕ್ಕಿ, ಹೋಗಲಿ ಬಿಡು, ನೀನು ಬಂದಿದ್ದು ಒಳ್ಳೆಯದೇ ಆಯಿತು ಎನ್ನುತ್ತಾ ಕೂರಲು ಹೇಳುತ್ತಾನೆ ಸಂತೋಷ್. ಕ್ಯಾಪ್ಟನ್, ನಾನು ನಿಮಗೆ ಏನೋ ಹೇಳಬೇಕು ಎಂದು ಹಾಗೆ ಸುಮ್ಮನಾಗಿ, ಮೊದಲು ನೀವು ಯಾಕೆ ಕಾಲ್ ಮಾಡಿದ್ದು ಕ್ಯಾಪ್ಟನ್ ಎಂದು ಕಾಳಜಿಯಿಂದ ಕೇಳುತ್ತಾನೆ. ಅದಿರಲಿ, ಮೊದಲು ನೀನು ಹೇಳು, ಏನೋ ಹೇಳಬೇಕು ಅಂದೆ ಅಲ್ವಾ ಎನ್ನಲು, ಕ್ಯಾಪ್ಟನ್ ಇಟ್ಸ್ ಯು, ನೀವು ಹೇಳಿ ಮೊದಲು ಎನ್ನುವ ಲಕ್ಕಿ ಮಾತು ಕೇಳಿ ಎಲ್ಲವನ್ನು ಮೊದಲು ಸಂತೋಷ್ ಹೇಳಿದ್ದರೆ ಎಲ್ಲವೂ ಸರಿ ಇರ್ತಿತ್ತು ಅನಿಸುತ್ತೆ. ಆದರೆ ಏನು ಮಾಡೋದು, ಅದೆಲ್ಲ ಕತೆಗೆ ಹಿತವಲ್ಲ. ಓಕೆ, ನಾನು ಎಷ್ಟು ಕೇಳಿದ್ರು ನೀನು ಹೇಳ್ತಿಲ್ಲ, ಐ ಕಾಂಟ್ ವೇಟ್, ಲೆಟ್ ಮಿ ರಿವೀಲ್ ಎನ್ನುತ್ತಾ ತಾನು ಇಂದು ಚಾರುನ ಮೀಟ್ ಮಾಡಿದ್ದು, ಅವಳೊಟ್ಟಿಗೆ ಹೇಗೆಲ್ಲ ನಡ್ಕೊಂಡ ಎನ್ನುವುದನ್ನು ಬಿಡಿಸಿ ಹೇಳುತ್ತಾನೆ ಲಕ್ಕಿ. ಎಲ್ಲವನ್ನು ಕೇಳುತ್ತಾ ಸಂತೋಷ್ ನಿಜಕ್ಕೂ ಬೇಸರ ಪಡುವನು. ಮೊದಲೇ ಪ್ರೀತಿ ಶುರುವಾಗಿತ್ತು, ಈಗ ತನ್ನ ಸ್ನೇಹಿತನೊಬ್ಬ ಹೀಗೆ ಮಾಡಿದ್ದು ಸಹಿಸಲು ಆಗಲಿಲ್ಲ. ಲಕ್ಕಿ, ನೀನು ಯಾಕೆ ಈ ರೀತಿ ನಡ್ಕೊಂಡೆ? ಅವಳ ಪರಿಸ್ಥಿತಿ ಹೇಗಿತ್ತೋ ಏನೋ ಎನ್ನುವ ಕ್ಯಾಪ್ಟನ್ ನುಡಿಗೆ, ಹೇಗಾದರೂ ಇರಲಿ, ಈ ಲಕ್ಕಿ ಕೆನ್ನೆಗೆ ಬಾರಿಸಿದ ಅವಳ ಕೈ ನನ್ನ ಮುಂದೆ ಜೋಡಿಸಿ ನಿಲ್ಲಬೇಕು. ಹೊಡೆದ ಕೆನ್ನೆಗೆ ಅವಳು ಅಳುತ್ತಾ ಮುತ್ತಿಡಬೇಕು. ಇವತ್ತೇ ಮುಗ್ದಿದ್ರೆ ಅವಳನ್ನು ಸುಮ್ಮನೆ ಬಿಡ್ತಿದ್ದೆ, ಆದರೆ ಅವಳು ನನಗೆ ಪಾಠ ನಂಬರ್ 1, 2 ಬೋಧನೆ ಮಾಡಿ ಹೋಗೋಳೆ. ನಂಬರ್ 1, ಮನೆ ಜವಾಬ್ದಾರಿ ಹೊತ್ತ ಹೆಣ್ಣು ಅಬಲೆಯಲ್ಲ ಪ್ರಬಲೆ. ನಂಬರ್ 2, ದಂಡಂ ದಶಗುಣಂ. ಈ ಥರ ಬೋಧನೆ ಮಾಡಿರೋ ಅವಳನ್ನು ಸುಮ್ಮನೆ ಬಿಡಬೇಕಾ ಕ್ಯಾಪ್ಟನ್ ಎಂದು ಗುರುವಿಗೆ ತಿರುಮಂತ್ರ ಕೊಟ್ಟು ಬಿಟ್ಟ ಬೀವಿ. ಈಗ ಸ್ನೇಹನ ಪ್ರೀತಿನ ಎಂದು ನಿಂತಲ್ಲೇ ನಿಂತು ಆಲೋಚಿಸುತ್ತಿದ್ದಾನೆ ಕ್ಯಾಪ್ಟನ್. ಹೇಳು ಕ್ಯಾಪ್ಟನ್, ನೀನೇ ಹೇಳು, ನನ್ನ ಕೆನ್ನೆಗೆ ಹೊಡೆದು ಮತ್ತೆ ನಾನಿದ್ದ ಜಾಗಕ್ಕೆ ಬಂದು ನನ್ನ ಕಣ್ಣಿಗೆ ಸೋಪಾಗಿ 2 ನೀತಿ ಪಾಠ ಹೇಳಿಕೊಟ್ಟು ಹೋದೋಳನ್ನ ಸುಮ್ಮನೆ ಬಿಡಬೇಕಾ ಎನ್ನುವ ಬೀವಿ ಸಂತೋಷ್ ಉತ್ತರಕ್ಕೇನು ಕಾಯಲಿಲ್ಲ. ಅವನು ಬಾಯಿ ಬಿಡೋ ಮುನ್ನವೇ, ಆದರೆ ಈ ಲಕ್ಕಿ ಈ ಸತಿ ಯಾರ ಮಾತು ಕೇಳಲ್ಲ, ಯಾರು ಏನು ಹೇಳಿದ್ರು ನಾನು ಅವಳ ಬಾಳಲ್ಲಿ ಅಸುರಾನೆ, ಅವಳು ಬಾಳು ಇನ್ನು ಮುಂದೆ ನನ್ನ ಕೈಯಲ್ಲಿ ಬೆಂದು ಹೋಗುತ್ತೆ ಎನ್ನುವಾಗ ಸಂತೋಷ್ ಮಂಕಾಗಿ ಹೋದನು. ಲಕ್ಕಿ ಲಿಸನ್ ಎಂದು ಸಂತೋಷ್ ಬಾಯಿ ತೆರೆದಾಗ, ವೇಟ್ ಬ್ರೋ, ಲೆಟ್ ಮಿ ಫಿನಿಶ್ ಎಂದು ಮಾತು ಮುಂದುವರಿಸುತ್ತಾ, ಈ ವಿಚಾರಕ್ಕೆ ನೀನು ಅಡ್ಡ ಬಂದರೂ ನಾನು ಸುಮ್ಮನೆ ಇರಲ್ಲ, ಮತ್ತೆ ಫೈಟ್ ಮಾಡಲ್ಲ, ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಎನ್ನಲು ಗಾಬರಿಯಾದ ಸಂತೋಷ್. ಏನು ಬ್ಲ್ಯಾಕ್ ಮೇಲ್ ಎನ್ನಲು ಜೋರಾಗಿ ನಗುವ ಲಕ್ಕಿ, ಎಮೋಷನಲ್ ಬ್ಲ್ಯಾಕ್ ಮೇಲ್ ಎನ್ನುತ್ತಾ ಸಂತೋಷ್ ಕೈ ಹಿಡಿದು ತನ್ನ ಮೇಲೆ ಕೈ ಇಟ್ಟುಕೊಂಡು, ನೀನು ಅಡ್ಡ ಬಂದರೆ ನನ್ನ ಮೇಲೆ ಆಣೆ ಆ್ಯಂಡ್ ನಮ್ಮ ಸ್ನೇಹದ ಮೇಲೆ ಆಣೆ ಎನ್ನಲು ಸಂತೋಷ್ ದಂಗಾದನು. ನಾನು ಮುಂಚೆ ಹೇಳಿದ್ದೆ ಅಲ್ವಾ, ಸಂತೋಷ್ ಮುಂಚೆನೇ ಲವ್ ವಿಚಾರ ಹೇಳಿದ್ದೆ ನಮ್ಮ ಬಿಬಿ ಬಿಟ್ಕೊಡ್ತಿದ್ದ ಅನ್ಸುತ್ತೆ. ಈಗ ಸಂತೋಷ್ ಏನೂ ಮಾಡದ ಸ್ಥಿತಿ. ಸಾರಿ ಕ್ಯಾಪ್ಟನ್, ನಾನು ಅವಳ ಜೊತೆ ಈ ಯುದ್ಧ ಸಾರಲೇಬೇಕು. ನನಗೆ ಬೆದರಿಕೆ ಹಾಕಿದ ಮಿಸ್ ಪ್ರಬಲೆಗೆ ಮಿಸ್ಟರ್ ಲಕ್ಷ್ಮಣ್ ವರ್ಮಾ ಪಾಠ ಕಲಿಸೋದೇ ಧರ್ಮ ಎಂದವನಿಗೆ ಏನೂ ಉತ್ತರ ಕೊಡದ ಪರಿಸ್ಥಿತಿಯಲ್ಲಿ ಸಂತೋಷ್. ಹಾಗೆ ಎಂದಿನಂತೆ ಅವನೇ ಕಾಫಿ ಮಾಡಲು ಅಡುಗೆ ಮನೆಗೆ ಹೋಗುವ ಲಕ್ಕಿ, ಏನೋ ಹೇಳಬೇಕು ಅಂದ್ಯಲ್ಲ ಕ್ಯಾಪ್ಟನ್
ಏನದು, ಯಾಕೆ ಅಷ್ಟು ಬಾರಿ ಕಾಲ್ ಮಾಡಿದ್ದು ಎಂದಾಗ, ಅದು ಅದು ಲಕ್ಕಿ, ಏನಿಲ್ಲ, ಮುಂದಿನ ವಾರ ಊರಿಗೆ ಹೋಗ್ತೀನಿ. ನೀನು ಕೊಡ್ಸಿರೋ ಕಾರ್ ನಾನು ಊರಿಗೆ ಹೋದಾಗ ನಿಮ್ಮನ್ನೆಲ್ಲ ಪಾರ್ಕಿಂಗ್ ಮಾಡ್ಲಾ ಎನ್ನಲು, ಕ್ಯಾಪ್ಟನ್ ಕೇಳೋದೇನಿದೆ, ಜಸ್ಟ್ ಗೋ ಫಾರ್ ಇಟ್ ಎಂದು ನಕ್ಕನು ಬೀಬಿ. ಹಾಗೆ ಕಾಫಿ ತಂದು ಕೊಟ್ಟವ. ಚಾರುಣ್ಯ ಅವಳ ಹೆಸರು. ಅದರ ಮೀನಿಂಗ್ ಏನು ಹೇಳು? ಬ್ಯೂಟಿಫುಲ್ ಅಂತ. ಅವಳು ಅಷ್ಟೇ ಮಸ್ತಾಗಿದ್ದಾಳೆ, ಸಕ್ಕತ್ತಾಗಿದ್ದಾಳೆ. ಆದರೆ ಮೈ ಪೂರ್ತಿ ಪೊಗರು. ಅವಳ ಪೊಗರು ನಾನು ಇಳಿಸ್ತೀನಿ ಎಂದಾಗ ಸಂತೋಷ್ ತಬ್ಬಿಬ್ಬಾಗಿ ನೋಡುತ್ತಾ, ಅಂದ್ರೆ ನಿಂಗೆ ಅವಳು ಇಷ್ಟ ಆದ್ಲಾ ಎಂದು ಕೇಳಲು, ಇಷ್ಟ? ಅದು ಆ ಪ್ರಬಲೆ ಮೇಲೆ? ನೋ ಕ್ಯಾಪ್ಟನ್, ನಾನು ಕಮಿಟೆಡ್. ನನ್ನ ಫ್ಲ್ಯಾಶ್ ಬ್ಯಾಕ್ ಹೀರೋಯಿನ್ ಇವಳಿಗಿಂತ ಬ್ಯೂಟಿಫುಲ್ ಇರ್ತಾಳೆ ಎಂದು ಕಾಫಿ ಕುಡಿದು ಬಾಯ್ ಹೇಳಿ ಅಲ್ಲಿಂದ ಹೋದನು. ಈ ಲಕ್ಕಿ ಏನ್ ಮಾಡ್ತಾನೋ ಏನೋ, ಈ ಸಮಯದಲ್ಲಿ ಹೇಗ್ ಚಾರುನ್ ಪಾರು ಮಾಡ್ಲಿ? ಇತ್ತ ಲಕ್ಕಿ ಹತ್ರ ಹೇಳೋಣ ಅಂದ್ರೆ ಆಣೆ ಇಟ್ಬಿಟ್ಟ. ಇನ್ನು ಉಳ್ದಿರೋ ದಾರಿ ಏನ್ ಮಾಡೋದು? ಅದೇ ಸರಿ ಎನ್ನುತ್ತಾ ಏನನ್ನೋ ತೀರ್ಮಾನಿಸಿದ. ಎಂದಿನಂತೆ ರಾತ್ರಿ ಮನೆಗೆ ಬಂದಿದ್ದ ಚಾರು ಅಡುಗೆ ಮಾಡುವಾಗ ಅವಳ ತಲೆಯಲ್ಲಿ ಇಂದು ಮಧ್ಯಾಹ್ನದ ಘಟನೆಯೇ ಕಣ್ಮುಂದೆ ಬರ್ತಿತ್ತು. ಅನ್ನಕ್ಕೆ ಹಾಕುವ ಗೊಜ್ಜನ್ನ ನೆಲದ ಮೇಲೆ ಹಾಕುತ್ತಾ ಅನ್ನ ಕಲಿಸ್ತಿರಲು ಅವಳನ್ನ ಸೂಕ್ಷ್ಮವಾಗಿ ನೋಡುವ ಚಿಕ್ಕಪ್ಪ ಶ್ರೀಕಂಠರವರು, ಏನಾಯ್ತು ಮಗಳೇ, ಕೆಲಸ ಹಿಡಿಸ್ಲಿಲ್ವಾ ಅಥವಾ ಕೆಲಸ ಕೊಟ್ಟೋರು ಹಿಡಿಸ್ಲಿಲ್ವಾ ಎಂದು ತಲೆ ಸವರುತ್ತಾ ಕೇಳಿದರು. ಚಿಕ್ಕಪ್ಪನ ಬಳಿ ಹೇಳಿದ್ರೆ ಅವರು ಆಘಾತಕ್ಕೊಳಗಾಗಬಹುದು ಎಂದು ಆಲೋಚಿಸುವ ಹುಡುಗಿ ತನ್ನ ಯೋಚನೆಯೆಲ್ಲ ಪಕ್ಕಕ್ಕಿಟ್ಟು, ಅಯ್ಯೋ ಆ ಥರ ಏನಿಲ್ಲ ಚಿಕ್ಕಪ್ಪ, ಹೊಸ ಜಾಗ ಆದರೆ ಏನು, ನಾನೇ ನಮ್ಮ ಮನೇಲಿ ವಾಸ ಮಾಡಬೇಕಾ, ಅಡುಗೆ ತಾನೇ, ಅದು ನಾಳೆ ಅಕೌಂಟ್ ತೆರಿಬೇಕಲ್ವಾ, ಅದರ ಬಗ್ಗೆ ಯೋಚಿಸ್ತಿದ್ದೆ ಎನ್ನುವಾಗ ಬರುವ ದಿಯಾ ತನ್ನೆರಡೂ ಕೈ ತುಂಬ ದೊಡ್ಡ ದೊಡ್ಡ ಕವರ್ ಹಿಡಿದಿರಲು, ಏನದು ದಿಯಾ ಎನ್ನುತ್ತಾ ಅವಳತ್ತ ಬರುವ ಚಾರು ಕೈಗೆ ಕವರ್ ಕೊಡದ ದಿಯಾ, ಪ್ರಾಜೆಕ್ಟ್ ವರ್ಕ್ಗೆ ಬೇಕಿರೋ ಇನ್ಸ್ಟ್ರೂಮೆಂಟ್ಸ್ ಕಣೆ ಎಂದು ರೂಮಿಗೆ ತೆಗೆದುಕೊಂಡು ಹೋಗುವಾಗ, ಇದಕ್ಕೆಲ್ಲ ದುಡ್ಡು ಕೊಡ್ಬೇಕಾ ಎಂದು ಮರು ಪ್ರಶ್ನೆ ಮಾಡ್ತಾಳೆ ಚಾರು. ಇಲ್ಲ ಕಣೆ, ಇದಕ್ಕೆಲ್ಲ ಮುಂಚಿತವಾಗಿಯೇ ಚಾರ್ಜ್ ಮಾಡಿರ್ತಾರೆ ಎಂದು ರೂಮ್ ಒಳಗಡೆ ಹೋಗಿ ಮಂಚದ ಹಾಸಿಗೆ ಕೆಳಗಡೆ ತಂದಿದ್ದ ಕವರ್ನಿಂದ ಪುಟ್ಟ ಪುಟ್ಟ ಬಟ್ಟೆಗಳನ್ನು ತೆರೆಯುತ್ತಾ ಎಲ್ಲವನ್ನೂ ಅವತಿಡುತ್ತಾಳೆ ದಿಯಾ. ಈ ದಿಯಾಳಿಂದ ನಮ್ಮ ಹುಡುಗಿ ಮುಂದೆ ಏನೆಲ್ಲ ಕಷ್ಟ ಅನುಭವಿಸ್ಬೇಕೋ ಏನೋ, ವಿಧಿ ಲಿಖಿತ. ಮಾರನೇ ದಿನ ವರ್ಮಾ ಫಸ್ಟ್ ಬ್ಯಾಂಕ್ಗೆ ಹೋಗಿ ಝೀರೋ ಅಕೌಂಟ್ ತೆರೆಸಲು ಅರ್ಜಿ ಹಾಕಿ ಮನೆ ಕಡೆ ಬರುವಾಗ ಕಣ್ಣಿಗೆ ಕಂಡಿತ್ತು ಸಂತೋಷ್. ಅವನನ್ನು ನೋಡಿದ ಕೂಡಲೇ ತಲೆ ಬಗ್ಗಿಸಿ ಸುಮ್ಮನೆ ಹೋಗುವ ಚಾರು ಹಿಂದೆ ಬರುವ ಸಂತೋಷ್, ನೆನ್ನೆ ನಡೆದ ಘಟನೆಗೆ ದಯವಿಟ್ಟು ನನ್ನ ಕ್ಷಮಿಸಿ, ನಾನು ನಿಮಗೆ ಪೂರ್ತಿಯಾಗಿ ಹೇಳಬೇಕಿತ್ತು, ಅವನಿಗೆ ಸ್ವಲ್ಪ ಈಗೋ ಎನ್ನುವಾಗಲೇ ನಿಂತ ಚಾರು, ಸ್ವಲ್ಪ ಈಗೋನಾ? ಅಲ್ಲ, ಮೈ ತುಂಬ ದುರಹಂಕಾರದ ಮಟ್ಟ ಎಷ್ಟಿದೆ ಅಂದ್ರೆ ಲಾವರಸದಂತೆ ಉಕ್ಕಿ ಹರಿತಿದೆ ಎಂದು ಸಿಟ್ಟಾದಳು. ಗೊತ್ತು, ಆದರೆ ಅವನು ಈ ರೀತಿ ಆಗೋ ಕಾರಣ ಬೇರೆನೇ ಇದೆ. ತಂದೆ ತಾಯಿ ಪ್ರೀತಿ ಸಿಗದೆ ಬೆಳೆದ ಹುಡುಗ ಅವನು. ಮಾತು ಖಾರ, ಆದ್ರೂ ಮನಸ್ಸು ಬಂಗಾರ ಕಣ್ರಿ ಎಂದು ಬೀಬಿ ಪರ ಮಾತಾಡಿದ ಸಂತೋಷ್ನ ನೋಡಿ, ತಮ್ಮ ಸ್ನೇಹಿತನನ್ನ ತಾವು ಬಿಟ್ಟು ಕೊಡುವುದುಂಟೆ, ಹೋಗ್ರಿ ಎಂದು ಮತ್ತೆ ನಡೆಯೋಕೆ ಶುರು ಮಾಡಿದವಳ ಪಕ್ಕ ತಾನು ಕಾಲ್ನಡಿಗೆಯಲ್ಲಿ ಬರುವ ಸಂತೋಷ್, ಪ್ಲೀಸ್ ನೀವು ಈ ಥರ ನಡ್ಕೊಳ್ಬೇಡಿ, ನನ್ನ ಮಾತು ಕೇಳಿ, ನಂಗೆ ಯಾರ ಮೇಲೂ ಈ ಥರ ಕೋಪ ತಾಪ ಇಟ್ಕೊಂಡು ಅಭ್ಯಾಸ ಇಲ್ಲ ಎಂದವನಿಗೆ, ನನಗೂ ಅಷ್ಟೇ ಕಣ್ರಿ, ಸದಾ ಎಲ್ಲರ ಮುಖದಲ್ಲಿ ನಗು ನೋಡುವ ಬಯಕೆ ನನಗೆ, ಈ ಥರ ಅವಾಂತರಗಳನ್ನ ಸಹಿಸಲು ಅಸಾಧ್ಯ ನನಗೆ ಎಂದಾಗ, ಅಲ್ವಾ ಬಿಡಿ, ಇನ್ನು ನೀವು ಅವನ್ನ ಭೇಟಿ ಆಗ್ಬಿಡಿ, ಅವನಂತೂ ತಾನಾಗೆ ಹುಡುಕಿ ಯಾರ ಬಳಿಯೂ ಬರಲ್ಲ, ನೀವಿಬ್ಬರು ಭೇಟಿ ಆಗದಿದ್ರೆ ಮುಗೀತು ಎಂದ ಸಂತೋಷ್ ಮಾತಿಗೆ, ಅವ್ರು ಹುಡುಕಿ ಬಂದ್ರು ನಾನು ಹುಡ್ಕೊಂಡು ಹೋಗಲ್ಲ, ಬಂದ್ರೆ ಏಕ್ ಮಾಡ್ ದೋ ತುಕಡ ಎಂದು ಅಸಡ್ಡೆ ತೋರುವ ಹುಡುಗಿಗೆ ಗೊತ್ತಿಲ್ಲ ಇವಳು ಅವನನ್ನು ಹುಡ್ಕೊಂಡು ಹೋಗದಿದ್ರು ಹೋಗ್ಬೇಕಾದ ಮನೆಯೇ ಅದು ಎಂದು. ಸರಿ, ನೀವ್ಯಾಕೆ ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ದು ಎಂದು ಕೇಳಿದವಳಿಗೆ, ನಿಮಗೆ ನನ್ನ ಮೇಲೆ ಏನಾದರೂ ಬೇಸರವಿದ್ರೆ ಎಂದ. ಈ ಚಾರು ಯಾರ ಮೇಲೂ ಕೋಪ ಮಾಡ್ಕೊಳ್ಳೋದಿಲ್ಲ, ಮಾಡಿಕೊಂಡು ಅದು ಕ್ಷಣಿಕ ಅಷ್ಟೇ, ಹೋಗಿ ಇರುವಷ್ಟು ದಿನ ಖುಷಿಯಾಗಿರೋಣ, ಬದುಕು ದೇವರ ಲಿಖಿತ, ಅವನು ಹೇಳಿದ ಹಾಗೆ ಆಗೋದು, ನಿಮ್ಮ ಬೀಬಿ ಬಂದರು ಅಷ್ಟೇ, ಡೋಬಿ ಬಂದರು ಅಷ್ಟೇ ಎಂದಾಗ, ನೀವೆಷ್ಟು ಮುದ್ದಾಗಿದ್ದೀರೋ ಅಷ್ಟೇ ಮುದ್ದಾಗಿ ಮಾತಾಡ್ತೀರಾ ಎಂದು ಮನಸ್ಸಲ್ಲೇ ಮಾತಾಡಿ ನಕ್ಕನು ಸಂತೋಷ್. ನೋಡಿ, ಸುಮ್ಮನೆ ಅವನ ಪರ ಬರಬೇಡಿ, ಹೋಗಿ ಕೆಲಸ ನೋಡ್ಕೊಳ್ಳಿ ಎಂದು ಪರ್ಸ್ ಹಿಡಿದು ಕಾಲ್ನಡಿಗೆಯಲ್ಲೇ ಹೋದಳು. ಅವಳು ಬಲು ಬಜಾರಿನ, ಮತ್ತೆ ಲಕ್ಕಿ ಬಲೆ ಬೇಗ ಬೀಳಲ್ಲ, ಮಾತಲ್ಲೇ ಲಾಂಗು ಮಚ್ಚು ತರ್ತಾಳೆ, ಹೇಗೆ ಮಾಡ್ತೋತು ಕೂಡ, ವಾಹ್ ಏನ್ ಡೈಲಾಗ್ ಎಂದು ಸುಮ್ಮನಾದ.
LV ಬಿಲ್ಡರ್ಸ್ ಆಫೀಸ್ ತಲುಪಿದ ಲಕ್ಕಿ ಎದುರಿಗೆ ನಿಂತಿದ್ದ ಅಲೋಕ್ ಚಾರು ಬಗ್ಗೆ ಡೀಟೇಲ್ಸ್ ಕೊಡ್ತಿದ್ದಾನೆ. ಅವಳು ಈಗಿರೋದು ಅವಳ ಚಿಕ್ಕಪ್ಪ ಶ್ರೀಕಂಠರವರ ಜೊತೆ, ಹಾಗೆ ಅವ್ರ ಸ್ವಂತ ಮಗಳು ದಿಯಾ. ನಮ್ಮ ಆಕಾಶ್ ಓದುವ ಕಾಲೇಜಲ್ಲೇ ಅವಳು ಓದ್ತಾ ಇರೋದು. ಅವನ ಕ್ಲಾಸ್ಮೇಟ್ ಈ ಹುಡುಗಿ. ಮತ್ತೆ ಚಾರು ಇರೋದು ಬಾಡಿಗೆ ಮನೆಯಲ್ಲಿ. ಅವಳೀಗ ಕೆಲಸ ಕಳ್ಕೊಂಡಿದ್ದಾಳೆ. ಅವಳಿಗೆ ಯಾವುದೋ ಕೆಲಸ ಸಿಕ್ಕಿರಬಹುದು, ಆದರೆ ಯಾವುದು ಅಂತ ಇನ್ನೂ ಗೊತ್ತಾಗಿಲ್ಲ. ಶ್ರೀಕಂಠರವರು ಮಾನ ಮರ್ಯಾದೆಗೆ ಹೆದರುವ ವ್ಯಕ್ತಿ. ಈ ಚಾರು ಆ ಮನೆಯ ಜವಾಬ್ದಾರಿ ಹೊತ್ತು ನಿಂತಿದ್ದಾಳೆ. ಅವಳಿಗೆ ಚಿಕ್ಕಪ್ಪ ಹಾಗೂ ದಿಯಾ ಇಬ್ಬರೇ ಪ್ರಪಂಚ. ಒಂದು ನರ್ಪಿಳಿಯೂ ಸ್ನೇಹಿತರಂತಲೂ ಇಲ್ಲ ಅವಳಿಗೆ. ತುಂಬ ಬುದ್ಧಿವಂತೆ, ಹಾಗೆ ಧೈರ್ಯವಂತೆ ಕೂಡ. ತನಗೇನಾದರೂ ಸಹಿಸುವ ಹುಡುಗಿ ಚಿಕ್ಕಪ್ಪ ಹಾಗೂ ದಿಯಾ ಇಬ್ಬರಲ್ಲಿ ಒಬ್ರಿಗೇನಾದರೂ ಸಹಿಸಲ್ಲ. ಅವ್ರಿಗೆ ಆಸರೆ ಅಂತ ಯಾರೂ ಇಲ್ಲ ಸರ್ ಎಂದು ಓದು ಮುಗಿಸಲು ವಾವ್ 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 ವಾಟ್ ಅ ಫೇಟ್ ಎಂದು ನಕ್ಕನು ಲಕ್ಕಿ. ಯಾಕೆ ಸರ್ ಎನ್ನುವ ಅಲೋಕ್ ಮಾತಿಗೆ ಕೈಯಲ್ಲಿ ನಯಾ ಪೈಸೆ ಓಡ್ದಿದ್ರು ಹುಡುಗಿ ಭಾರಿ ಪೊಗರು ತೋರಿಸ್ತಾಳೆ. ನಂಗೆ ದಂಡಂ ದಶಗುಣಂ ಎಂದು ಬೆದರಿಕೆ ಹಾಕ್ತಾಳೆ. ಮನೆ ಜವಾಬ್ದಾರಿ ಹೊತ್ತ ಹೆಣ್ಣು ಅಬಲೆಯಲ್ಲ ಪ್ರಬಲೆ ಅಂತ ಡೈಲಾಗ್ ಬೇರೆ ಬಿಡ್ತಾಳೆ. ಈಗ ಈ ಲಕ್ಕಿ ಕೈಗೆ ಸಿಕ್ಕಿ ಒದ್ದಾಡ್ತಾಳೆ ಎಂದು ರಾಕ್ಷಸನ ನಗು ಬೀರುತ್ತಾ ಅವಳಿಗೆ ಶುಭ ಮುಹೂರ್ತ ನಾಳೆ ಸಂಜೆ. ಅಲೋಕ್, ನಾಳೆ ನಂಗೆ ಅವಳಿರುವ ಮನೆಯ ಓನರ್ ಮೂಲಕ ಆ ಇಡೀ ಮನೆ ಆಸ್ತಿ ನನ್ನ ಕೈ ಸೇರಬೇಕು. ಈ ಓನರ್ ಕೈ ಕೆಳಗಡೆ ಇದ್ದು ಹೋರಾಟ ಮಾಡ್ತಾಳ, ಇಲ್ಲ ಕ್ಷಣ ಮಾತ್ರದಲ್ಲೇ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾಳ, ಕೆನ್ನೆಗೆ ಮುತ್ಕೊಟ್ಟು ಸೋಲು ಒಪ್ಕೊಳ್ತಾಳ, ನೋಡೋಣ ಎಂದಾಗ ಓಕೆ ಸರ್, ಮನೆ ನಾಳೆ ನಿಮ್ಮ ಕೈಗೆ ಬಂದು ಸೇರುತ್ತೆ ಎಂದು ಹೋದನು ಅಲೋಕ್. ಅಲ್ಲಿಗೆ ಮೊದಲ ಹಂತದಲ್ಲಿ ಮಿಸ್ ಪ್ರಬಲೆ ಸೋತಂತೇನೆ ಎಂದು ನಗುತ್ತಾನೆ ಲಕ್ಕಿ. ಆ ದಿನ ಕಾಕ ಅಂಗಡಿಗೆ ಸಾಲ ಹೇಳಿ ರೇಷನ್ ತಂದುಕೊಂಡ್ಲು. ಮನೆ ಬಾಡಿಗೆ ಕಟ್ಟಲು ಒಂದು 10 ದಿನ ಟೈಮ್ ಕೇಳಿದ್ಲು. ಹಾಗೆ ದಿಯಾ ಕಾಲೇಜಿಗೆ ಹೋಗಿ ಫೀಸ್ ಬಗ್ಗೆ 1 ವಾರ ಟೈಮ್ ತಗೊಂಡ್ಲು. ಮತ್ತು ಚಿಕ್ಕಪ್ಪನಿಗಾಗಿ ವರ್ಮಾ ಆರೋಗ್ಯ ಕಾರ್ಡ್ ಮಾಡಿಸಲು ಆಸ್ಪತ್ರೆಗೆ ಬಂದು ಅವ್ರ ಮನೆಯವರ ಸಹಿ ಪಡೆದು ಬನ್ನಿ ಎಂದಾಗ ನಾಳೆ ಸಹಿ ಹಾಕಿಸ್ಬೇಕು ಎಂದು ಮನೆಗೆ ತೆರಳಿದಳು. 6ನೇ ದಿನ ಭಾಸ್ಕರ ರಾಘವೇಂದ್ರ ನಿಲಯದ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾಕೆ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ. ಮತ್ತೆ ಸಿಗುವ ನಾಳೆ ಸಂಜೆ 7 ಗಂಟೆಗೆ. ಅಲ್ಲಿವರೆಗೂ ಬೈ ಬಾಯ್.